ಸಿಂಹರಾಶಿ ಪ್ರೇಮಿಗಳಿಗೆ ಅಪಘಾತವಾಗತಕ್ಕಂತಹ ಸಂಭವ ಆ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ತುಂಬ ಎಚ್ಚರಿಕೆಯನ್ನು ವಹಿಸಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಮ್ಮ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗತಕ್ಕಂತಹ ಸಾಧ್ಯತೆ. ನಿಮ್ಮ ಆಸೆಗಳು ಒಂದಷ್ಟು ಈಡೇರಬಹುದು, ಆದರೆ ಅವೆಲ್ಲವೂ ಕೂಡ ಸಮಾಜಕ್ಕೆ ಮಾರ್ಗದರ್ಶಿಯಾಗಿರಲಿ, ಉತ್ತಮವಾದಂತಹ ಸಂದೇಶವನ್ನು ಹೇಳತಕ್ಕಂತಹ ವಿಚಾರಗಳಾಗಿರಲಿ ಅಂತ ಅರ್ಥ. ಶ್ರೀಮಂತ ಅಥವಾ ಗಣ್ಯ ವ್ಯಕ್ತಿಗಳ ಭೇಟಿಗೆ ಅವಕಾಶಗಳಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಏನೂ ಬರದೇ ಇರುವ ಹಾಗೆ ಅದನ್ನು ನೋಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮನೆಯವರಿಗೆ ಬಹಳ ವಿಧೇಯರಾಗಿ ವರ್ತಿಸಬೇಕು. ದೊಡ್ಡವರು ಹೇಳಿದ್ದನ್ನು ಕೇಳುವಂಥದ್ದಾಗಬೇಕು. ದೊಡ್ಡವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಕನ್ಯಾ ರಾಶಿ ವೃತ್ತಿಯಲ್ಲಿ ಸಾಧನೆಯ ಜೊತೆಗೆ ನೀವೊಂದಷ್ಟು ಲಾಭವನ್ನು ಮಾಡಿಕೊಳ್ತಕ್ಕಂತಹ ಅವಕಾಶವೂ ಕೂಡ ಇದೆ. ಹಾಗಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನ ನಡೀಲಿ ಅಂತ ಅರ್ಥ. ಜನಮನ್ನಣೆ, ಗೌರವ, ಪುರಸ್ಕಾರಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಕೆಲಸದ ನಿಮಿತ್ತದಿಂದ ಮನೆಯಿಂದ ಹೊರಗಡೆ ಉಳ್ಕೊಳ್ತಕ್ಕಂಥದ್ದು. ಯಾವುದೇ ರೀತಿಯ ಬದಲಾವಣೆಯ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಳ್ಬೇಡಿ. ಸದ್ಯಕ್ಕೆ ಅದು ಯಾವುದೇ ರೀತಿಯ ಪ್ರಯೋಜನವನ್ನು ಕೊಡದೇ ಇರತಕ್ಕಂಥದ್ದು. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಅದನ್ನು ಹಾಗೇ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಸಾಧು ಸಂತರ ಸಮಾಗಮವಾಗಬಹುದು. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಹಂಚಿ ಶುಭವಾಗಿ. ತುಲಾರಾಶಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಸೂಚ್ಯವಾಗಿ ಗೊತ್ತಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬೇರೆಯವರು ತಲೆಯನ್ನು ಹಾಕದೇ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾರೋ ಬಂದು ನಿಮಗೆ ಉಪದೇಶ ಮಾಡೋದು, ಇನ್ಯಾರಿಂದಲೂ ಬುದ್ಧಿ ಹಿಡಿಸ್ಕೊಳ್ಳುವಂಥದ್ದು, ಅಂತಹ ಪ್ರಮೇಯ ಬರಬಾರದು ಅನ್ನುವಂಥದ್ದು. ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವನ್ನು ಮಾಡಿಕೊಳ್ತೀರಿ, ಖಂಡಿತವಾಗಿ ಅದು ಬೇಡ ಅಂತ ಅರ್ಥ. ಕೆಲಸದಿಂದ ಬೇಸರವಾಗಲಿ, ಆಲಸ್ಯವಾಗಲಿ, ಆಯಾಸವಾಗಲಿ ನಿಮಗೆ ಕಾಡಬಹುದು. ಸ್ವಲ್ಪ ಮಟ್ಟಿಗೆ ಅದರ ಕಡೆ ಗಮನವನ್ನು ಹರಿಸಿ. ಸಾಮಾಜಿಕ ಸ್ಥಾನ ಮಾನ ಅಪೇಕ್ಷೆ ಪಡತಕ್ಕಂತಹ ದಿವಸ. ಸಮಾಜದಲ್ಲಿ ನನಗೂ ಗೌರವ ಸಿಗಬೇಕು, ನನಗೂ ಯಾವುದೋ ಒಂದು ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು, ಇವೆಲ್ಲವೂ ಕೂಡ ನಿಮ್ಮ ಆಸೆಗಳಾಗಿರಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗತಕ್ಕಂತಹ ದಿವಸ. ತಮ್ಮ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ವೃದ್ಧರಿಗೆ ಅಂದರೆ ವಯಸ್ಸಾದವರಿಗೆ ಯಾವುದೋ ಒಂದು ರೀತಿಯ ಆಹಾರ ಪದಾರ್ಥವೋ ಹಣ್ಣೋ ಅದನ್ನು ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸಿ ಶುಭವಾಗಿ. ವೃಶ್ಚಿಕ ರಾಶಿ ಲೇಖಕರಿಗೆ ಉತ್ತಮವಾದಂತಹ ದಿವಸ ಇದು. ಕಷ್ಟಗಳನ್ನು ನಿಮ್ಮ ಮನಸ್ಥೈರ್ಯದಿಂದ ನೀವು ದೂರ ಮಾಡಿಕೊಳ್ಬೇಕು. ಏನೇ ಕಷ್ಟ ಬರಲಿ, ಮಾನಸಿಕವಾದಂತಹ ಧೈರ್ಯ ಅದೆಲ್ಲದಕ್ಕೂ ಪರಿಹಾರವನ್ನು ಹುಡುಕುವಂತಹ ಕೆಲಸ ಆಗುವಂಥದ್ದಾಗತ್ತೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಬರಬಹುದು. ಭಗವಂತನ ಬಗ್ಗೆ, ನಿಮ್ಮ ಪೂರ್ವಜನ್ಮ, ಪುನರ್ಜನ್ಮ, ಹಾಗೆ ಮಾಡತಕ್ಕಂತಹ ಪೂಜೆ ಪುನಸ್ಕಾರ, ಹೋಮ ಹವನ, ಭಜನೆ, ಧ್ಯಾನ ಇತ್ಯಾದಿಗಳಲ್ಲಿ ಒಂದಷ್ಟು ನಂಬಿಕೆ ಬರ್ತಕ್ಕಂಥದ್ದು. ಜೊತೆಗೆ ಆ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ಗಟ್ಟಿಯಾಗುವಂಥದ್ದು. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕು ಅನ್ನುವಂಥದ್ದು, ಪುಣ್ಯಕ್ಷೇತ್ರಗಳ ಮಹಿಮೆಯನ್ನು ತಿಳಿಬೇಕು ಅನ್ನುವಂಥದ್ದು, ಇವೆಲ್ಲವೂ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ. ನೆಂಟರೆಷ್ಟರಲ್ಲಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೇಕು, ಇಲ್ಲದೇ ಇದ್ದರೆ ಅಪಮಾನವಾಗತ್ತೆ. ನಿಮ್ಮ ನಿರ್ಧಾರಗಳಿಗೆ ಅವರ ಅಪಹಾಸ್ಯಗಳನ್ನು ಮಾಡ್ತಕ್ಕಂತಹ, ಅವಮಾನವನ್ನು ಮಾಡ್ತಕ್ಕಂತಹ ಸಾಧ್ಯತೆ ನೇರವಾಗಿ ಆಗಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಪೋಷಕರಿಗೆ ಬೇಸರವನ್ನು ಉಂಟು ಮಾಡಬೇಡಿ. ಅವರ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಡ್ಕೊಳ್ಳಿ ಅನ್ನುವಂಥದ್ದು. ಹಳೆಯ ನೆನಪುಗಳಿಂದ ಒಂದಷ್ಟು ಸಂತೋಷವಾಗುತ್ತೆ. ಹಿಂದೆ ನಡೆದ ಘಟನೆಗಳನ್ನು ಜ್ಞಾಪಿಸ್ಕೊಳ್ತೀರಿ, ಖುಷಿ ಪಡ್ತೀರಿ ಅನ್ನುವಂಥದ್ದು. ಪಾರ್ವತೀ ಪರಮೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.